ಈಗ ಕೆಂಪು ಸೀರೆ ಉಟ್ಕೊಳ್ಳೋದಕ್ಕೆ ನಿಮ್ಗೇನ್ ಸಮಸ್ಯೆ? ಸಮಸ್ಯೆ ಏನು ಇಲ್ಲ ಸ್ವಾಮಿಗಳೇ, ಸುಮ್ನೆ ಕೇಳಿದೆ ಅಷ್ಟೇ. ನಾನು ಹೇಳಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹುಷಾರಾಗಿ ನಡ್ಕೊಳ್ಳಿ. ಹೊರಡಿ. ಅನಿಸ್ತಾ ಇದಾರೆ. ಹೋಗ್ ಬರ್ತೀವಿ ಸ್ವಾಮೀಜಿಗಳೇ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಇದನ್ನೆಲ್ಲ ಹೋದ್ರೆ ಸ್ವಾಮೀಜಿಗಳು ಹೇಳಿದ್ರ ಯಮ ಬಂದ್ ಕರ್ಕೊಂಡು ಹೋಗ್ತಾನೆ ಅಂತ. ಏನ್ ಹಂಗ ಯಮ ಬಂದ್ ಕರ್ಕೊಂಡು ಹೋಗ್ ಮುಂಚೆನೆ ನಾನ್ ಭೂತ ತರ ಆಗಿದ್ದೀನಿ. ಏನಿದು ಶಾಂತಿ, ಸ್ವಾಮೀಜಿ ಹೇಳಿದ್ ಕೇಳಿದ್ರೆ ಭಯ ಆಗ್ತಿದೆ. ನಿನಗೆ ಭಯ ಆಗ್ತಿರ್ಬೋದು, ಆದ್ರೆ ನನಗೆ ಅನುಮಾನ ಬರ್ತಾ ಇದೆ. ನಾ ಜೀವಂತವಾಗಿರೋದಕ್ಕೆ ಹೇಳ್ತಿದಾರೆ, ಸೀರೆ ಬೇರೆ ಉಟ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಯಾರ ಹತ್ರ ಆದ್ರೂ ದುಡ್ಡು ತಗೊಂಡು ಹಿಂಗೆಲ್ಲ ಮಾತಾಡ್ತಿದಾರೆ ಇವರು. ತುಂಬಾ ದೊಡ್ಡ ಸ್ವಾಮೀಜಿಗಳು. ಇವ್ರ ಬಗ್ಗೆ ನಾನು ಕೇಳಿದೀನಿ. ಏನೋ ನಿನ್ ಪ್ರಾಣ ಕಾಪಾಡೋದಕ್ಕೆ ಒಂದು ಉಪಾಯ ಹೇಳಿದಾರೆ. ನೀನ್ ಅವ್ರಿಗೆ ಕೋಪ ತರಿಸ್ಬಿಟ್ರೆ ಅಮ್ಮ ಏನ್ ಮಾಡೋದು ಹೇಳೋ? ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನಿನ್ನ ಅನುಮಾನ ನಿನ್ನ ಹತ್ರ ಇಟ್ಕೋ ಶಾಂತಿ. ಸ್ವಾಮೀಜಿ ಹೇಳ್ದಂಗೆ ಕೆಂಪ್ ಸೀರೆ ಉಟ್ಕೋ, ಅದೆಲ್ಲ ನಾನ್ ನೋಡ್ಕೋತೀನಿ. ಬಂದ ಕಡೆ ತಗೊಳ್ಳಿ. ಬೇಡಮ್ಮ, ಒಳ್ಳೆ ಕೆಲ್ಸಗಳಿಗೆ ನಾನ್ ದುಡ್ಡು ತಗೊಳ್ಳಲ್ಲ. ನನ್ನ ಶಕ್ತಿ ಏನೇ ಇದ್ರು ಅದಕ್ಕೆ ಉಪಯೋಗ ಆಗ್ಬೇಕು. ಮತ್ತೆ ಇಲ್ಲಿಗೆ ಬಂದು ತಾಯಿ ತಾನು ತಗೊಂಡು ಹೋಗ್ಬೇಕಾದ್ರೆ ನಿನ್ಗೆ ಎಷ್ಟೊಂದು ತೊಂದರೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ. ಕೊಡ್ಬಾ. ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ. ನಿಮ್ಮತ್ತೆ ನಿಮ್ ಮೇಲೆ ಯಾಕೋ ಕೋಪವಾಗಿದ್ದಾರೆ ಕಣಮ್ಮ. ಆ ಕೋಪನ ಕಡಿಮೆ ಮಾಡೋ ಪ್ರಯತ್ನ ಮಾಡು. ಆದ್ರೆ ನಿನ್ನ ಮಾತು, ನಡವಳಿಕೆ ಹಾಗೂ ನೀನ್ ಸತ್ಯವಾಗಿ ನಡ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲಿವರೆಗೂ ನೀನು ಧರ್ಮದ ಮಾರ್ಗದಲ್ಲಿ ಇರ್ತೀಯೋ ಅಲ್ಲಿವರೆಗೂ ಧರ್ಮ ನಿನ್ನನ್ನು ಕಾಪಾಡುತ್ತೆ. ಒಳ್ಳೇದಾಗ್ಲಿತ್ತೆ. ಒಬ್ಬ ಹೇಳ್ರಿ. ದೇವಸ್ಥಾನದಲ್ಲಿ ಒಳ್ಳೆ ಜಾಗ, ಸುಭಶ್ಯ ಜಾಗಮ್ಮ. ಅಲ್ಲೇ ಬಂದ್ಬಿಡ್ತೀನಿ. ಯಾಕೆ ಬರ್ತೀನಿ ಅಂತ ಹೇಳದ್ನಲ್ಲ. ಅಮ್ಮ ಚೆನ್ನಾಗಿದ್ದೀರಾ? ಹೇಗ್ ಚೆನ್ನಾಗಿರಕ್ಕಾಗತ್ತಮ್ಮ? ಇರೋನೊಬ್ಬ ಮಗ ಪ್ರೀತಿ ಪ್ರೇಮ ಅಂತ ಒಂದ್ ಜೀವನನೇ ಹಾಳ್ ಮಾಡ್ಕೊಂತ ಇದ್ದಾನೆ. ನೋಡೋಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ ನಾನ್ ಸಂಕಟ ಪಡ್ತಾ ಇದ್ದೀನಿ. ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಾಗೆ ಕನ್ಕ ಮನ್ಸ್ ಕೊಟ್ರು ನಿನ್ ಗಂಡ ಮುನ್ಸ್ ಬಿಡ್ತಾ ಇಲ್ಲ. ಹೀಗೆ ಇದ್ರೆ ನನ್ ಮಗ ಕೊರ್ಗಿ ಏನಾದ್ರೂ ಆಗೋಗ್ಬಿಡ್ತಾನೆ. ಡಾಕ್ಟ್ರು ಚಳಿನಲ್ಲಿ ಓಡಾಡ್ಬೇಡಿ ಅಂದ್ರು, ಆದ್ರೆ ನಾನು ತಣ್ಣೀರ್ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕೋಕ್ ಬಂದಿದ್ದೀನಿ. ಕಾಯಕತೆ ಕಣಮ್ಮ, ಇದನ್ ಬಿಟ್ಟು ಇನ್ನೇನೂ ಮಾಡಕ್ ಆಗ್ತಾ ಇಲ್ಲ. ನನ್ಗೆ ಬೇರೆ ಹೆಣ್ಣನ್ ನೋಡ್ತಾ ಇದ್ದೀನಿ. ಸೂರ್ಯನಂತೂ ಬದಲಾಯಿಸೋಕ್ಕಾಗಲ್ಲ. ಕಡೆ ಪಕ್ಷ ನನ್ ಮಗನ್ ಮನ್ಸು ಬದಲಾಯಿಸೋ ಶಕ್ತಿ ಕೊಡುವಂತ ಈ ದೇವ್ರ ಹತ್ರ ಕೇಳೋಕ್ ಬಂದಿದ್ದೀನಿ. ಅಮ್ಮ, ನೀವು ತುಂಬಾನೇ ಯೋಚನೆ ಮಾಡ್ತಿದ್ದೀರಾ. ಒಂದ್ 4 ದಿನ ಕಾದ್ ನೋಡಿ. 4 ದಿನ ಅಲ್ಲಮ್ಮ, ಬದುಕಿರೋರ್ಗೂ ಕಾಯ್ತೀನಿ. ಆದ್ರೆ ಸುಡೋ ಸೂರ್ಯ ಯಾವತ್ತೂ ತಂಪು ಕೊಡೋ ಚಂದ್ರ ಆಗಲ್ಲಮ್ಮ. ನಂಬಿಕೆನೆ ನನ್ಗೆ ಹೊರಟೋಗಿದೆ. ನೀವು ಕನ್ಕಾಗಿ ಒಳ್ಳೆ ಹುಡುಗನ ನೋಡಿ. ಆ ಮಗು ನನ್ನ ತಾಯಿ ಹಾಗ್ ನೋಡ್ಕೊಂಡ್ಲು, ನನ್ನೇ ಹಾಗ್ ನೋಡ್ಕೊಂಡವಳು ಅತ್ತೇನ್ ಚೆನ್ನಾಗ್ ನೋಡ್ಕೊಳಲ್ವಾ? ಆದ್ರೆ ಇಷ್ಟನೇ ನನ್ಗಿಲ್ಲ. ಯಾವ ಹೂವು ಯಾರ್ ಮುಡಿಗೋ ಅಂತಾರಲ್ಲ, ಹಾಗೆ ಆ ಕನ್ಕನ್ ಕೈ ಹಿಡಿಯೋ ಅದೃಷ್ಟವಂತ ಅಲ್ಲಿದಾನೋ. ನೋಡೋಣ, ಹುಡ್ಗ ಏನಾದ್ರೂ ಸೆಟ್ ಆದ್ರೆ ಮದ್ವೆಗೆ ನನ್ನ ಮಾತ್ರ ಕರಿಯಮ್ಮ. ಅರುಣ್ ಬೇಡ, ನಾನಿನ್ ಹೊರಡ್ತೀನಮ್ಮ. ಗಣೇಶ್ ಸರ್ ಬನ್ನಿ 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 ಬನ್ನಿ. ಇಲ್ಲೇ ಬಿಟ್ಬಿಡಿ, ಅಲ್ಲೇ ಬಿಡಿ. ಬನ್ನಿ ಸರ್, ಬನ್ನಿ ಬನ್ನಿ. ಅಲ್ಲೇ ನಮ್ಮ ಆಕಿ ಮುಖ್ಯ ಅಲ್ಲಿದೆ. ಬನ್ನಿ. ನಾನು ಆ ಕಡೆ ಇರ್ಬೇಕಾಯ್ತು. ದೇವಸ್ಥಾನ ಎಲ್ಲ ಪೂರ್ತಿ ಇವಳೆ ಎಲ್ಲಾ ನೋಡ್ಕೊಳ್ಳೋದು. ನೀವ ತುಂಬಾ ಫೇಮಸ್, ವರ್ಲ್ಡ್ ಫೇಮಸ್ ಈ ದೇವಸ್ಥಾನ. ಗಣೇಶ್ ಅವರು ನಮ್ಮ ಆಕೆ, ನಿಮ್ಮ ಆಕೆ ಆಗೋಳ ಅಕ್ಕ. ಮೇಡಮ್ ನಮಸ್ತೆ. ಇವರು ತುಂಬಾ ದೊಡ್ಡ ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ ಕಡೆ. ಕೈ ತುಂಬಾ ದುಡ್ಡು ಸಂಪಾದನೆ ಆಗತ್ತೆ. ಬರೀ 10ನೇ ಕ್ಲಾಸ್ ಓದಿದ್ರು 16 ಜನಕ್ಕೆ ಅನ್ನ ಹಾಕೋ ಅನ್ನಪೂರ್ಣೇಶ್ವರಪ್ಪ ಇವರು. ನೀನ್ ಹೂ ಅಂತಂದ್ರೆ ಕನಕನ್ ಜೊತೆ ಊದಿಸ್ಬಿಡದೆ. ನಾನು ಕನಕನ್ ಫೋಟೋ ತೋರಿಸಿದೀನಿ, ಪೈಲಟ್ ಅನ್ನು ಹೇಳಿದೀನಿ. ಇವ್ರ ಕಡೆಯಿಂದ ಎಲ್ಲ ಓಕೆ, ನಿನ್ನ ಕಡೆಯಿಂದ ಲೇಟ್ ಯಾಕೆ? ಹೂ ಅಂದ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಹೇಳಮ್ಮ. ಏನು ಬನ್ರಿ, ಹೇಳ್ತೀನಿ. ಅದ ಯಾಕೆ? 1 ನಿಮಿಷ ಬಂದ್ವಿ. ಸರಿ ಬರ್ತೀನಿ. ಯಾಕೆ ಇಷ್ಟ ಆಗಿಲ್ವಾ? ಅದನ್ನೆಲ್ಲ ಅವ್ರ ಮುಂದೆ ಕೇಳಿದ್ರೆ ನನ್ ಏನಂತ ಉತ್ತರ ಕೊಡ್ಲಿ? ಅಲ್ಲರಿ, ಕನಕ ಡಿಗ್ರಿ ಮಾಡಿದಾಳೆ. ಅದಕ್ಕೆ ಇವ್ರು ಬರೀ 10ನೇ ಕ್ಲಾಸ್ ಅಂತ ಹೇಳ್ತಿದ್ದೀರಾ? ಓದೋದೇನಿ ಕೇಳಿ, ಕೆಲ್ಸ ಮಾಡಕ್ ತಾನೆ. ಓನರ್ ಕೇಳಿ ರೋಡಲ್ಲಿ ನಿಂತ್ಕೊಂಡು ಬಾಯಲ್ಲಿ ಪಿಪಿ ಇಡೋರಲ್ಲ. ಯಾರು ಕೇವಲವಾಗಿ ನೋಡ್ಬೇಡಿ. ಯಾರನ್ನೂ ಅಲ್ಲ, ಅವನೊಬ್ಬನೇ ನಾನು ಕೇವಲವಾಗಿ ನೋಡ್ತಾ ಇರೋದು. ನಾಳೆ ದಿನ ಗಣೇಶ್ ಅವ್ರನ್ನ ನೋಡಿ ಬರೀ 10ನೇ ಕ್ಲಾಸ್ ಓದಿದ್ದಾರೆ, ಆ ಬಾವ ಡ್ರೈವರು, ಆಮೇಲೆ ನನ್ ಗಂಡ ಬರೀ ಕಾರ್ ಓನರ್ ಅಂತ ಹೇಳಿದ್ರೆ ನನ್ಗೆ ಏನಂತ ಉತ್ತರ ಕೊಡ್ಲಿ? ಅಲ್ಲರಿ, ನನ್ ನಿನ್ ಬಗ್ಗೆ ಆಗ್ರಿ ನೀವ್ ನನ್ ಮಾತ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೇಕಾಗಿಲ್ಲ ಬಿಡು, ನಿಮ್ಗೆಲ್ಲ ಓದಿರ್ಬೇಕು ಅಷ್ಟೇ. ಓದಿರೋನ್ ಬೇಕು. ಆ ವ್ಯಕ್ತಿ ಎಷ್ಟು ಕೆಟ್ಟ ಕೆಲಸ ತರಿದ್ರು ಪರವಾಗಿಲ್ಲ ಅಲ್ವಾ? ನಿನಗೂ ನಿನ್ನ ಫ್ಯಾಮಿಲಿಗೂ ದೊಡ್ಡ ನಮಸ್ಕಾರ. ಹುಡುಕಿ ಅದು ಎಂತ ಸಿಗ್ತಾನೋ ಹುಡುಕಿ. ನನ್ನ ಯೋಗ್ಯತೆ ತಕ್ಕಂಗೆ ನಾನ್ ಹುಡುಕ್ತಾ ಇದ್ದೀನಿ. ಕೋಟಿ ಇದೆ ಕಣೆ ಇವ್ರ ಹತ್ರ. ಇವ್ರು ಬೇಡ, ನಿಮಗೆಲ್ಲ ಪಿಪಿ ಮಾಸ್ಟರ್ ಬೇಕು. ಪಿಪಿ ಮಾಸ್ಟರ್ ಹುಡ್ಕೊಳ್ಳಿ. ಏನಂದ್ರು ನಿಮ್ಮ ಆಕೆ? ಬನ್ನಿ ಸರ್, ಬನ್ನಿ. ಜಾಗದಲ್ಲಿ ಅಪ್ಪ ಇದ್ರೆ ಗಟ್ಟಿ ತಾಯಿ ಮದ್ವೆ ಮಾಡ್ಸಿರೋರು. ಮಮ್ಮಿನಾ ಏನಮ್ಮ ಯೋಚನೆ ಮಾಡ್ತಿದ್ಯಾ? ಇವತ್ತು ದೇವರ ದರ್ಶನಕ್ಕೂ ಬಂದಿಲ್ಲ. ಏನೋ ಗೊಂದಲ ಗುರುಗಳೇ, ಮನ್ಸು ಒಂದೇ ರೀತಿ ಇಲ್ಲ. ಮಾಡಕ್ ಹೊರಟಿರೋ ಕೆಲ್ಸ ಸರಿನಾ ತಪ್ಪ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದೇ ಸರಿನಾ ತಪ್ಪ, ಒಂದು ಗೊತ್ತಾಗ್ತಿಲ್ಲ. ಅಕ್ಕಮ್ಮ, ಏನ್ ಸಮಸ್ಯೆ? ಹೇಳ್ಕೊಳ್ಳೋಂತದ್ದಲ್ಲ ಗುರುಗಳೇ. ಮನೇಲಿ ಒಬ್ರು ನೋಡಿದ್ರೆ ಒಬ್ರಿಗೆ ಆಗ್ತಿಲ್ಲ. ಒಬ್ರು ಬೇಕು ಅಂತ ಆಸೆ ಪಡ್ತಾರೆ, ಇನ್ನೊಬ್ರು ಬೇಡ ಅಂತ ತಡೆ ಹಿಡಿತಿದ್ದಾರೆ. ನಾನ್ ಯಾರ್ ಮಾತ್ ಕೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಯ್ಯೋ, ಯಾರನ್ನ ಯಾಕಮ್ಮ ಕೇಳ್ಬೇಕು? ನೋಡಮ್ಮ,
ಚಿಂತೆಗಳು ಜಾಸ್ತಿ ಆದಾಗ ಚಂಪಕಧಾಮ ಕೂಡ ನೆನಪಾಗಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ನೋಡಮ್ಮ, ಇರೋದು ನೀನು ಭಗವಂತ. ಹಾಗಾಗಿ ಮನಸಾರೆ ಬೇಡ್ಕೊಂಡು ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಆ ಕೆಲಸ ಸರಿನಾ ತಪ್ಪಾ ಅಂತ 2 ಚೀಟಿ ಬರ್ದು ಆ ಭಗವಂತನ ಮುಂದೆ ಹಾಕು. ಹಾಗೆ ನಂಬಿಕೆಯಿಂದ ಆ ಸ್ವಾಮಿ ನಾಮಸ್ಮರಣೆ ಮಾಡಿ ಅದ್ರಲ್ಲೊಂದ್ ಚೀಟಿನ ತೆಗಿ. ಆಗ ಆ ಭಗವಂತನ ಅನುಗ್ರಹ ಏನಿರುತ್ತೋ ಅದು ನಿನಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಒಳ್ಳೆ ಟೈಮ್ಗೆ ಒಳ್ಳೆ ಮಾತೆ ಹೇಳಿದ್ರಿ. ನೀವ್ ಹೇಳಿದ ಕೆಲಸ ನಾನು ಈಗ್ಲೇ ಮಾಡ್ತೀನಿ. ಒಳ್ಳೇದಮ್ಮ. ಅಮ್ಮ ಮೀನಾ, ನಮ್ದವ್ರ ಕೈನ ಆ ಸ್ವಾಮಿ ಯಾವತ್ತೂ ಬಿಟ್ಟಿಲ್ಲ. ಹಾಗ್ ಮಾಡಮ್ಮ. ಧೈರ್ಯಂ ಸರ್ವತ್ರ ಸಾಧನಂ. ಎಲ್ಲ ಒಳ್ಳೇದಾಗತ್ತೆ. ಕನಕ, ನಾಗರಕಟ್ಟೆ ಹತ್ರ ಬಾರೆ. ಭಗವಂತ, ಈಗ ನೀನೇ ನನಗ್ ದಿಕ್ಕು. ಗಂಡನ್ ಮಾತ್ ಮೀರೋ ಶಕ್ತಿ ನನಗಿಲ್ಲ. ಈ ಕಡೆ ತಂಗಿ ಆಸರೆ ಈಡೇರ್ಸಲೇ ಇರಕ್ ಆಗ್ತಿಲ್ಲ. ಆ ಗೊಂದಲದಲ್ಲೇ ಈಗ ನಿನ್ ಮುಂದೆ ನಿಂತಿದ್ದೀನಿ. ಕನಕನ್ ಭವಿಷ್ಯಕ್ಕೆ ಯಾವ್ ಸರಿ ಅನ್ಸುತ್ತೋ ಅದನ್ನ ಉತ್ತರ ಕೊಡು ತಂದೆ. ಅಕ್ಕ ಬಾ, ದೇವ್ರಿಗೆ ನಮಸ್ಕಾರ ಮಾಡಿ ಒಂದ್ ಚೀಟಿ ತಗಿ. ಯಾಕಕ್ಕ, ಏನಾಯ್ತು? ನೋಡು, ಭಗವಂತನ ಆಸೆನ್ ಅಂದ್ರೆ ಆ ದೇವ್ರೇ ಒಪ್ಪಿಗೆ ಕೊಡ್ತಿದ್ದಾನೆ. ನೀನ್ ಅರುಣ್ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಆಗ. ತುಂಬಾ ಥ್ಯಾಂಕ್ಸ್ ಅಕ್ಕ. ಸರಿ, ಅರುಣ್ ಅವ್ರಿಗೆ ಫೋನ್ ಮಾಡಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡೋದಕ್ಕೆ ಹೇಳಿ. ನೀನೇ ಮುಂದೆ ನಿಂತ್ಕೊಂಡು ಮದ್ವೆ ಮಾಡಿಸ್ಬೇಕು. ಸರಿ ನಮ್ಮ ಆಗ್ಲಿ, ಫೋನ್ ಮಾಡಿ ಹೇಳ್ತೀನಿ. ಖಂಡಿತವಾಗಿ ಈ ಮದುವೆ ಸಲ್ಲದು. ನಾಳೆ ಇವಳನ್ನ ಮದ್ವೆ ಆಗೋನು. ಒಂದು ಕಾಲುಂಗ್ರ ಹಾಕಕ್ಕೆ ಬಲಗೈ ಇರಲ್ಲ, ತಾಳಿ ಕಟ್ಟಕ್ಕೆ ಎಡಗ ಇರಲ್ಲ. ಸೈಲೆಂಟ್ ಆಗಿ ಇಲ್ಲಿಂದ ಹೊಟ್ಟೋಗ್ಬಿಟ್ರೆ ಸರಿ. ಆ ಅಪ್ಪಯ್ಯ ಹೇಳಿದ ಒಂದೇ ಒಂದ್ ಮಾತಿಗೆ ಸಕ್ಕರೆ ಗರಳೆ ದಾಟಿಲ್ಲ. ಅದ್ರ ನೀನ್ ನನ್ನ ಮಾತು ಮೀರಿ ಒಂದ್ ವೇಳೆ ಮದುವೆ ಆಗೋಯ್ತು ಅಂತಾನೆ ಇಟ್ಕೊ. ಆಗ ಆ ಮನೆಗೂ ಈ ಮನೆಗೂ ಇರೋ ಸಂಬಂಧ ಪರ್ಮನೆಂಟ್ ಆಗಿ. ಸ್ವೀಟ್ ನ್ಯೂಸ್ ಅರುಣ್, ಅಕ್ಕ ನಾವ್ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಒಪ್ಕೊಂಡು. ವಾವ್, ನನಗೆ ಗೊತ್ತಿತ್ತು ಕನಕ ನಿಮ್ಮ ಅಕ್ಕ ಒಪ್ಕೋತಾರೆ ಅಂತ. ಎಲ್ಲಾ ವ್ಯವಸ್ಥೆ ನೀವೇ ಮಾಡ್ಬೇಕಂತೆ. ನೀವ್ ಹೇಳಿದ ದಿನಾನೇ ಅಕ್ಕನೇ ಬಂದು ನಮ್ ಮದ್ವೆ ಮಾಡಿಸ್ತಾಳಂತೆ. ಖಂಡಿತ ಅರೇಂಜ್ ಮಾಡ್ತೀನಿ. ಹಾಗೆ ನಿಮ್ಮ ಅಕ್ಕಗೆ ಥ್ಯಾಂಕ್ಸ್ ಹೇಳು. ಬಾಯ್. ಆಲ್ರೆಡಿ ಮದ್ವೆ ಕಳೆ ಬಂದ್ಬಿಡ್ತು. ಥ್ಯಾಂಕ್ಸ್ ಅಕ್ಕ. ಅಪ್ಪನ್ ತರನೇ ನೀನು ನನ್ ಜೊತೆ ಅದೇ. ನೀನ್ ಇಷ್ಟ ಬಂದಂಗ್ ನಡ್ಕೊಂಡ್ರೆ ಅಪ್ಪನ್ ತರ, ಇಷ್ಟ ಬಂದಂಗ್ ನಡ್ಕೊಳ್ಳಿಲ್ಲ ಅಂದ್ರೆ ಅಪ್ಪನ ಮಿಸ್ ಮಾಡ್ಕೊಂಡ. ಹೋಗಿ ಬಿಡು, ಬೇಜಾರಾಗ್ಬೇಡ. ಅರುಣ್ ಅವ್ರ ಏನಂದ್ರು? ಎಲ್ಲಾ ಏರ್ಪಾಟ್ ಮಾಡಿ ತಿಳಿಸ್ತಾರಂತೆ. ಅಕ್ಕ, ಅಮ್ಮಂಗ್ ಹೇಳೋಣ? ಇದ್ಯಾ ಬೇಡ ಕಣೆ, ಅವ್ರು ನಿಮ್ ಭಾವನ್ ಮಾತನ್ನ ಮೀರೋದೇ ಇಲ್ಲ. ಸ್ವಲ್ಪ ದಿನ ಆಗ್ಲಿ, ನೋಡ್ದ ಎಲ್ಲ ಒಳ್ಳೇದೇ ಆಗುತ್ತೆ. ಯೋಚನೆ ಮಾಡ್ಬೇಡ. ಎಲ್ಲಿಗೆ ಹೋಗ್ತಿದ್ದೆ ನೀನು? ಯಾರ ನೀನು? ಹೇಳ್ದಂಗೆ ಒಳಗಡೆ ಹೋಗ್ಬಾರ್ದು. ಸರ್, ನಮ್ಗೇನು ಒಣ ತಿಂಡಿ ಇಲ್ಲ ಸಾರ್. ಸುಮ್ನೆ ನುಗ್ಗೋದಕ್ಕೆ ನನ್ ಕ್ಯಾಬ್ ಅಲ್ಲಿ ಬಂದ್ಬಿಟ್ಟು ದುಡ್ಡು ಕೊಡದೆ ಹಂಗೆ ಒಳಗ್ ನುಕ್ಕೊಂಡು ಹೋಗ್ತಿದಾರೆ. ಅವ್ರು ಯಾರ್ದಿ ಅವ್ರು ಕರ್ಸಿದವ್ರನ್ನ? ಅವ್ರ ದೊಡ್ಡ ಆರ್ಟಿಸ್ಟ್ ಕಣಯ್ಯ. ಓಹೋ, ಪಾತ್ರದಲ್ಲಿ ಒಂದ್ಸತ ಮುಳುಗಿದ್ರೆ ತಡ ಸೇರೋವರೆಗೂ ಹೇಳೋದೇ ಇಲ್ಲ. ನಾನು ಅಲ್ಲಿವರೆಗೂ ಕಾದು ಕಾದು ಹಂಗೆ ಮುಳುಗೋಗ್ಬಿಡ್ಬೇಕು. ರೇ, ಅದೆಲ್ಲ ಆಗೋದಿಲ್ಲ. ಕರ್ಸ್ರಿ ಇವಾಗ್ಲೇ. ನಾನು ದುಡ್ಡು ಕೊಟ್ಬಿಟ್ರೆ ಹೊಟ್ಟೋಗ್ಬಿಡ್ತೀನಿ ನಾನು. ಮೇಕಪ್ ಕೊಡಿಸ್ತೀನಿ. ಅಲ್ಲಿವರೆಗೂ ಇಲ್ಲೇ ಕೂತಿರೋ. ಇವ್ರಿಗೆ ಟೀ ಕೊಡಪ್ಪ. ಟೀನ ಕುಡ್ಸಿರೋ? ಕುಡಿ ಕುಡಿ ಕುಡಿ, ಬಿಸಿ ಬಿಸಿ ಇದೆಯಾ? ಕುಡಿ. ಕ್ಯಾಮ್ರಾ ಇದು ಎಷ್ಟು ಇದೆ? ಒಳ್ಳೆ ಆನೆ ಕುಂಗ್ತಾರೋ ಕ್ಯಾಮ್ರಾಮನ್ ಸರ್. ಇದೇನು ಒಂದು 2 ಕಿಲೋಮೀಟರ್ ತನಕ ಹೋಗ್ತದೆ. ಸರ್, ನಮ್ಗೂ ಯಾವ್ದಾದ್ರು ಒಂದ್ ಪಾರ್ಟಿ ಗಿಟ್ ಕೊಡ್ತೀರಾ ಹೇಳಿ. ಅಣ್ಣವ್ರದ್ದು ಹಂಗೆ ಒಂದ್ ಡೈಲಾಗ್ ಬಿಡ್ಬಿಡ್ಲಾ? ನೋಡ್ತಾರೆ ಸರ್ ಇಲ್ಲಿ. ನಾನಾರ್ ಕಶ್ಯಪ ಬ್ರಹ್ಮನ ಮಗ, ಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮಗ, ವಿಧಾತನಿಂದ ವಿಧಿಬರಹವನ್ನೇ ಬದಲಾಯಿಸಿ ಪ್ರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ತಗೋಬಿಡಿ, ಜಾಸ್ತಿ ಹೇಳ್ಬಿಟ್ರೆ ನೀವೆಲ್ಲ ಬೆಸ್ಬಿದ್ ಬಿಡ್ತೀರಾ. ಹೋಗೋಣ, ಬರೋಣ. ಇಲ್ಲಿ ಚೆನ್ನಾಗಿತ್ತು ಕಾಫಿ. ಆಯ್ತು, ಹೋಗಿ. ಯಪ್ಪ, ಓದೋನು ಇನ್ನ ಬರ್ಲಿಲ್ವಲ್ಲ. ನೋಡ್ತಾ ಇಲ್ಲ. ಹುಟ್ಟುವುದು ಅಧರ್ಮವನ್ನು ನಾಶ ಮಾಡಲು, ಆದರೆ ಯವನಾದ ನಾನು ಹಾಗಲ್ಲ. ಧರ್ಮಿಷ್ಠರಾಗಲಿ ಅಧರ್ಮಿಷ್ಠರಾಗಲಿ, ಪಾಪಿಷ್ಠರಾಗಲಿ, ಪುಣ್ಯದ ಲೆಕ್ಕ ಸಾಲಾಗಿರಲಿ, ಆದರೆ ದೇಹದಲ್ಲಿ ಅಳವಡಿಸಿರುವ ಬೀಗಕ್ಕೆ ಬೀಗದ ಕೈ ಇರುವುದು ನನ್ನ ಪಾಶದಲ್ಲಿ ಮಾತ್ರ. 9 ವರ್ಷ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿ ಸಿಹಿ ಹಂಚುವ ಜನರು ಒಮ್ಮೆ ನಾನು ಬಂದರೆ ತರತರನೆ ನಡುಗಿ ವಿಲನೆ ಒತ್ತಾಡುವರು. ಆದರೆ ನಾಯಕನಾಗಿರುವ ನಾನು ಎಂದಿಗೂ ನನ್ನ ವೃತ್ತಿ ಧರ್ಮವನ್ನು ಮೀರುವುದಿಲ್ಲ. ಅದೇನ್ ಹೇಳಿ ಇಷ್ಟೊಟ್ಟಿಗೆ ಬೇಡ ಸಾರ್. ಇಷ್ಟು ದಿನ ನಿಮ್ಮನೆ ಮಾಡ್ಬೇಕು. ಈ ಡೈಲಾಗ್ ಹೇಳಿಲ್ಲ ಅಂದ್ರೆ ನಾನ್ ನಿನ್ ಪಾಲ್ಗೆ ಎಮ ಆಗ್ಬೇಕಾಗತ್ತೆ. ಯಾರೇ ನಾನು ಸರ್ ನಾನು ಸೂರ್ಯ ಅಂದ್ಬಿಟ್ಟು ಸರ್, ನಾನೊಬ್ಬ ಡ್ರೈವರ್, ಕ್ಯಾಬ್ ಹೊಡ್ಸ್ಕೊಂಡ್ ಬರ್ತೀನಿ. ಸರ್, ಇವ್ರು ನನ್ಗೆ ದುಡ್ಡು ಕೊಡ್ದಂಗೆ ಓಡ್ ಬಂದ್ಬಿಟ್ರು. ಅದಕ್ಕೆ ಕೇಳೋಣ ಅಂತ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ ಸರ್. ಅಲ್ಲಿ ನೋಡಿದ್ರೆ ಯಾರೋ ಒಬ್ರು ಇವ್ರು ಗಂಟೆ ಸಾಲ ತರ ಸಾಲಗಳನ್ನ ಹಂಗೆ ಉದುರ್ಸ್ಬಿಡ್ತಾರೆ ಅಂತ ಹೇಳಿದ್ರು. ಅಲೋ, ಡ್ರೈವರ್ ಕೆಲಸ ಮಾತ್ರ ಮಾಡು. ಅಭಿನಯ ಅಂದ್ರೆ ಏನು ಗೊತ್ತಾ? ಡೈಲಾಗ್ ಅಂದ್ರೆ ಏನು ಗೊತ್ತಾ ನಿನ್ಗೆ? ಇಂಥ ಮಾತುಗಳನ್ನ 4-3 ಕಿಲೋಮೀಟರ್ ದೂರದ ಬಿಟ್ಟು ಬಂದ್ಬಿಡಿ. ನಮ್ಗೇನ್ ಗೊತ್ತಿರೋದಿಲ್ವಾ? ಕಲೆಗಳ ತವರೂರು ಸಾರ್ ನನ್ನೂರು. ಅಮೋಘ ವರ್ಷ ನೃಪತುಂಗ ಬರೆದಿರೋ ಕವಿರಾಜ ಮಾರ್ಗ ಕನ್ನಡದ ಮೊದಲನೇ ಕಾವ್ಯ. 1892ರಲ್ಲಿ ಎಚ್.ಎಲ್.ಎನ್. ಸಿಂಹ ಅವರು ಬರೆದಿರುವಂತಹ ಕುಸುಮ ಬಾಲೆ ಕನ್ನಡದ ಮೊದಲನೇ ಕಾದಂಬರಿ. 1680ರಲ್ಲಿ ಸಿಂಗಾರಯ್ಯ ಅವರು ಬರೆದಿರುವಂತಹ ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲನೇ ನಾಟಕ. 1934ರಲ್ಲಿ ವೈರಿರಾವ್ ನಿರ್ದೇಶನ ಮಾಡಿರೋ ಸತಿ ಸುಲೋಚನಾ ಕನ್ನಡದ ಮೊದಲನೇ ಸಿನಿಮಾ. ಕನ್ನಡದಲ್ಲಿ ಒಂದು ಹಾಡಿಗೆ ಮೊದಲು ರಾಷ್ಟ್ರ ಪ್ರಶಸ್ತಿ ತಗೊಂಡ ದೇವರು ನಮ್ಮವರು. ರಾಷ್ಟ್ರದಲ್ಲೇ ಒಂದು ಇಡೀ ಹಾಡಿಗೆ ಸ್ಲೋ ಮೋಷನ್ ಅಲ್ಲಿ ಶೂಟ್ ಆಗಿದ್ದು ನಮ್ಮ ಕನ್ನಡದಲ್ಲಿ.
ಒಂದು ಅಂಡರ್ ವಾಟರ್ ಸಿನಿಮಾ ಶೂಟ್ ಆಗಿದ್ದು ಮೊದಲು ನಮ್ಮ ಕನ್ನಡದಲ್ಲಿ, ಕಂಟಕಿ ಕಣ್ಣಲ್ಲಿ ಮೊದಲು ಕಾಲಿಟ್ಟಿದ್ದು ನಮ್ಮ ಕನ್ನಡದಲ್ಲಿ. 8 ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರೋ ಕರುನಾಡು ಸಾರ್ ನಮ್ಮ ನಾಡು. 4ನೇ ಕ್ಲಾಸ್ ಓದಿ 4 ದಿಕ್ಕುಗಳು ಪ್ರಶಂಸೆ ಮಾಡಿದ ಅಣ್ಣವ್ರು ಹುಟ್ಟಿದ ನಾಡಲ್ಲಿ ನಾನು ಹುಟ್ಟಿದೀನಿ. ಕುವೆಂಪು ಅಂತ ಮಹಾ ವ್ಯಕ್ತಿ ಮಾತಾಡಿದ ಭಾಷೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸಿನಿಮಾ ಮಂದಿರಗಳು ತುಂಬ್ತಾ ಇದೆ ಅಂತಂದ್ರೆ ಅದು ನಮ್ಮಂತ ಡ್ರೈವರ್ಗಳಿಂದ ಸಾರ್. ಅದನ್ನ ಮಾತ್ರ ಮರಿಬೇಡಿ. ನಮಗೆ ಡೈಲಾಗ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ ಅಂತ ಕೇಳ್ತೀರಾ, ಅಭಿನಯದ ಬಗ್ಗೆ ತಿಳ್ಕೊಂಡಿದ್ಯಾ ಅಂತ ಕೇಳ್ತೀರಾ. ಏನ್ ಸಾರ್ ನೀವು ಪರವಾಗಿಲ್ಲ ಕಣಯ್ಯ, ತಗೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡು. ಕೇಳ್ಕೊಡ್ತಾ ಇದ್ರಲ್ಲ, ಆ ಸಾಲುಗಳನ್ನ ಹಂಗೆ ತಲೆಗೆ ಹಾಕೊಂಡ್ಬಿಟ್ಟೆ. ಅದೆಲ್ಲ ನನ್ ಗುರಿನಲ್ಲಿ ಹಂಗೆ ಇದೆ. ಇಡ್ಲಾ ಸರ್ ಹಿಂಗೆ? ನಿಮ್ಮಂತ ಕಲಾವಿದ್ರು ಬೇಕು ಕಣಯ್ಯ. ಬಿಡು ನೋಡೋಣ. ಸ್ವಾಮೀಜಿ ಹೇಳಿದ ಮಾತನ್ನ ಅಮ್ಮ ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸತ್ತೆ. ಅತ್ತೆಗೆ ಸ್ವಾಮಿಗಳ ಮಾತು ಅಂದ್ರೆ ತುಂಬಾ ಭಯ. ಅವ್ರು ಖಂಡಿತ ನೋಡು ಅಲ್ಲಿ ನೋಡಲ್ಲಿ ನೋಡ್ದಾ, ಸ್ವಾಮೀಜಿ ಹೇಳಿದ್ದು ಕೆಂಪ್ ಕಲರ್ ಸ್ಯಾರಿ ಹಾಕೊಳ್ಳಿ ಅಂತ. ಇವ್ರು ನೋಡಿದ್ರೆ ಬೇರೆ ಕಲರ್ ಸ್ಯಾರಿ ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅಮ್ಮ ಸ್ವಾಮೀಜಿಗೆ ಹೆದ್ರಿಲ್ಲ ಅಂತ. ಇಲ್ಲ ಮನೋಜ್, ಇವತ್ತಲ್ಲ ನಾಳೆ ಅತ್ತೆ ಅವ್ರ ಮಾತನ್ನ ನಂಬ್ತಾರೆ. ನೋಡ್ತೀರಿ, ನಾನ್ ಸುಮ್ನೆ ಎಲ್ಲ ಈ ನಾಟಕ ಮಾಡಿರೋದು. ಅವ್ರ ವೀಕ್ನೆಸ್ ತಿಳ್ಕೊಂಡೆ ಇಷ್ಟೆಲ್ಲ ದೊಡ್ಡ ಡ್ರಾಮಾ ಮಾಡಿರೋದು ನಾನು. ನೋಡ್ತೀರಿ ಮನೋಜ್, ಅವರು ಖಂಡಿತ ಸ್ವಾಮಿಗಳ ಮಾತು ಕೇಳ್ತಾರೆ. ಮನೋಜ, ಆಮಾ ಬಂದೆ. ಬಾ ಹೋಗೋಣ. ನಾನ್ ಬರಲ್ಲ. ಯಾಕೆ? ನಾನ್ ಬಂದ್ರೆ ಅಲ್ಲಿ ಅತ್ತೆ ನನ್ಗೆ ಅವಮಾನ ಮಾಡ್ತಾರೆ. ನನ್ಗೆ ಸಹಿಸ್ಕೊಡೋದಕ್ಕಾಗಲ್ಲ. ನೋಡು, ಅಮ್ಮ ಏನಾದ್ರು ಇವತ್ತು ನಿನ್ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ನಾನ್ ಸುಮ್ನೆ ಇರಲ್ಲ. ಜೋರ್ ಜಗಳ ಆಡ್ಬಿಡ್ತೀನಿ. ಬಾ ಸುಮ್ನೆ. ಮತ್ತೆ 5 ಡಿಗ್ರಿ ಮನೋಜ ಇಲ್ಲೇ ಬಾ. ದಾನ ಕಣೋ. ಅದಾಮೇಲೆ ಏನು ರವಿ? ಸಾವು ಗುಟ್ಟು ಕಣು, ನಾನು ಅನ್ನೋರು ನಾಳೆ ಮಣ್ಣು ಅನ್ನೋದನ್ನ ಕೇಳಿಲ್ಲ ನೀವು? ಬದುಕೋ ಮನೆಯಲ್ಲಿ ಏನಮ್ಮ ಅದು ಸಾವು ಮಣ್ಣು ಅನ್ಕೊಂಡು ಹಾಗೆಲ್ಲ ಮಾತಾಡ್ಬಾರ್ದು. ಯಾಕತ್ತೆ? 10 ದೇವತೆಗಳು ಇರ್ತಾರೆ, ತಕ್ಷಣ ಯಮನ ಕಳಿಸ್ಬಿಡ್ತಾರೆ ಅಂತ ಭಯನಾ? ಯಮಾನೇ ಬಂದು ನನ್ನ ಮುಂದೆ ನಿಂತ್ಕೊಂಡ್ರು ಯಮಾನೇ ಎದುರ್ಕೊಂಡು ಓಡೋಗ್ಬಿಡ್ಬೇಕು ಅಂತ ಹೆಣ್ಣು